My name is Arjun G. Rao. Today we have done experiment on IoT-based smart devices. So we have used an ESP8266 microcontroller and some LEDs to do that project. So main applications is that we can do this like home automation. ನಾವು ಹೆಂಗೆ ಅಂದರೆ ಮೊಬೈಲ್ ಯೂಸ್ ಮಾಡಿಕೊಂಡು ಹೋಮ್ ಅಪ್ಲಯನ್ಸಸ್ಸನ್ನು ಆಪ್ರೇಟ್ ಮಾಡೋದು ಅಂತ ಇದು ಪ್ರಾಜೆಕ್ಟ್ ಮಾಡಿರೋದು. ಮೈ ನೇಮ್ ಇಸ್ ರೋಷನ್. ಬೇಸಿಕಲಿ ನಾವು ಇದು ESPನ ಡಿಬಗ್ ಮಾಡ್ತೀವಿ ಲೈಕ್ ಬೈ ಕೋಡ್. ಸೊ ಇಲ್ಲಿ USB-ಇಂದ ESP8266ಗೆ ನಾವು ಪವರ್ ಸಪ್ಲೈ ಕೊಟ್ಟಿರೋದು. ಸೊ ಇದರದ್ದು ಇಲ್ಲಿಂದ ಔಟ್ಪುಟ್ಟು 3.3 ವೋಲ್ಟ್ಸ್ ಬರುತ್ತೆ. ಅದನ್ನು ಇಲ್ಲಿ LED-ಗೆ ಕನೆಕ್ಟ್ ಮಾಡಿದ್ದೀವಿ. ಮತ್ತು LED-ದು ಇನ್ನೊಂದು ಪಿನ್ನು ಮೈನಸ್ ಇರೋ ನೆಗೆಟಿವ್ ಪಿನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ಹೆಂಗೆ ವರ್ಕ್ ಮಾಡೋದು ಅಂದರೆ ಆರ್ಡಿನೋ IoT ಕ್ಲೌಡ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ಗೆ ನಾವು ಸಾಫ್ಟ್ವೇರಿಂದ ಇಂಟಿಗ್ರೇಟ್ ಮಾಡಿದ್ದೀವಿ. ಸ್ವಿಚ್ಚನ್ನು ಆಪರೇಟ್ ಮಾಡಿದ್ರೆ LED ಟರ್ನ್ ಆನ್ ಆಗುತ್ತೆ, ಸ್ವಿಚ್ಚನ್ನು ಆಫ್ ಮಾಡಿದ್ರೆ LED ಟರ್ನ್ ಆಫ್ ಆಗುತ್ತೆ. ಇದಕ್ಕೆ ಏನು ರೇಂಜ್ ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಇಂಟರ್ನೆಟ್ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಆಗಿದ್ರೆ ಎಷ್ಟು ದೂರದಿಂದ ಬೇಕಾದ್ರೂ ಆಪರೇಟ್ ಮಾಡ್ಬೋದು. ಓನ್ಲಿ ರಿಸ್ಟ್ರಿಕ್ಷನ್ ಏನು ಅಂದರೆ ESP ಕನೆಕ್ಟ್ ಆಗಿರೋ ವೈಫೈ ಹತ್ತಿರದಲ್ಲಿರಬೇಕು ಅಷ್ಟೇ. ಸೊ ಬೇರೆದೆಲ್ಲ ನೀವು ಮೊಬೈಲ್ ಡೇಟಾ ಆನ್ ಮಾಡಿಕೊಂಡು ಎಲ್ಲಿಂದ ಬೇಕಾದ್ರೂ ಆಪರೇಟ್ ಮಾಡ್ಬೋದು. ಇನ್ನೊಂದೇನು ಅಂದರೆ ನಾವು ಗೂಗಲ್ ಹೋಮಿಗೆ ಕೂಡ ಅದನ್ನು ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಗೂಗಲ್ ಹೋಮಲ್ಲಿ ನೀವು ನಿಮ್ಮದು ಅಕೌಂಟನ್ನು ಲಾಗಿನ್ ಮಾಡಿದರೆ ಅಲ್ಲಿಂದ ಕೂಡ ನೀವು ಆಪರೇಟ್ ಮಾಡ್ಬೋದು ಸ್ವಿಚ್ಚನ್ನು. ಥ್ಯಾಂಕ್ ಯು. ಕೌಶಲ್ಯ ತರಬೇತಿಯ ಸಾಧಕರು ನಾವೆಲ್ಲ, ಶಾಂತಿಗೆ ಹೆಸರಾಗಲಿ GTTC ಜಗವೆಲ್ಲ. ಭವಿಷ್ಯದ ತಂತ್ರಜ್ಞಾನ